ದೇವ್ರು ಏನ್ ಮಾಡ್ತಾರೆ, ಲೋಕವನ್ನ ಗೆಲ್ಲಬೇಕಂತ ನನ್ನನ್ನ ಇಟ್ಟಿದ್ದಾರೆ ಇವತ್ತು. ಆದ್ರೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಲೋಕದಲ್ಲಿ ಇದ್ದು ಬಿಟ್ಟು ದೇವರಿಗೆ ಒಳಗಾಗ್ತಾ ಇಲ್ಲ. ನೀವು ಲೋಕದಲ್ಲಿರುವಾಗೆಲ್ಲ ಪ್ರೀತಿ ಮಾಡ್ಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತದ. ಮನುಷ್ಯನ ಪ್ರಾಬ್ಲಮ್ ಏನಂದ್ರೆ, ಏನ್ ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡ್ತಾರೆ. ಅದು ಮನುಷ್ಯನ ವೀಕ್ನೆಸ್. ಆದವನಿಂದ ಮೊದಲು ಅದಿದ್ದು ತಿನ್ಬೇಡ ಅಂದ್ರೆ ತಿಂದ್ಬಿಟ್ಟ, ಮಾಡ್ಬೇಡ ಅಂದ್ರೆ ಮಾಡ್ಬಿಡೋದು, ಕೇಳಬೇಡ ಅಂದ್ರೆ ಕೇಳೋದು, ನೋಡ್ಬೇಡ ಅಂದ್ರೆ ನೋಡುವುದು ಅಲ್ವಾ. ಸೊ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರಲ್ಲ 3 ಕೋತಿಗಳ ಬಗ್ಗೆ, ಕೆಟ್ಟದ್ದು ನೋಡ್ಬೇಡ, ಕೆಟ್ಟದ್ದು ಕೇಳಬೇಡ, ಕೆಟ್ಟದ್ದು ಮಾತಾಡ್ಬೇಡ ಅಂತ ಹೇಳಿ. ಸೊ ಮನುಷ್ಯನ ಜೀವಿತ ಕ್ಯೂರಿಯಾಸಿಟಿ, ಏನಾಗುತ್ತೋ 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 ಹೇಗಿರ್ತದೆ ನೋಡಿ. ಗಮನಿಸಿಕೊಡ್ರಿ. ಫಲ ಕೊಡ್ಬೇಕಾ, ದೇವ್ರಿಗೆ ಹತ್ತಿರವಾಗ್ಬೇಕು, ಪ್ರೇಯರ್ ಮಾಡ್ಬೇಕು, ವಾಕ್ಯದಲ್ಲಿರ್ಬೇಕು. ದುಷ್ಟನ್ ಬರ್ತಾನೆ ಡಿಸ್ಟರ್ಬ್ ಮಾಡೋಕೆ, ಅವಾಗ ಅವನು ಅಂದುಕೊಳ್ತಾನೆ ಇವ್ರು ಪ್ರಾರ್ಥನೆ ಪರರು. ಪ್ರಾರ್ಥನೆ ಮಾಡೋರ ಲೈಫ್ ಅಲ್ಲಿ ಬೆಂಕಿ ಇರ್ತದ್ರೆ, ಅವ್ನು ದುಷ್ಟನ ಮನೆ ಮುಟ್ಟುವಾಗ ಅವ್ನು ದಹಿಸಿ ಹೋಗ್ಬಿಡ್ತಾನೆ. ಸೊ ನಾವೇನಾಗ್ತೀವಿ ಅಂದ್ರೆ, ದೇವರಲ್ಲಿ ಫಲಭರಿತವಾಗಿ ಮುಂದೆ ಸಾಕ್ತಿವಿ.